ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧುಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡ್ತಾ ಧನುಸ್ಸು ರಾಶಿಯ ಮಾಸ ಭವಿಷ್ಯಕ್ಕೆ ಬಂದಾಗ ಧನುಸ್ಸು ರಾಶಿಗೆ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಕಷ್ಟದ ವಾತಾವರಣಗಳನ್ನುವಂಥದ್ದು ಹೆಚ್ಚಾಗುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಅಷ್ಟಮದಲ್ಲಿ ಬಂದಂತಹ ಗುರುವಿನ ದೋಷದಲ್ಲಿ ರವಿ ಬುಧ ಚಂದ್ರಗ್ರಹಗಳ ಚತುರ್ಗ್ರಹಗಳ ಪ್ರವೇಶದಿಂದ ಧನುಸ್ಸು ರಾಶಿಯವರೆಗೆ ಕಷ್ಟದಲ್ಲಿ ಒಂದು ಕಷ್ಟ, ಸಮಸ್ಯೆಗಳಲ್ಲಿ ಮತ್ತೊಂದು ಸಮಸ್ಯೆ, ತೊಂದರೆಗಳ ಮೇಲೊಂದು ತೊಂದರೆ, ಇವೆಲ್ಲವನ್ನೂ ಸಹ ಕಹಿಯ ವಾತಾವರಣಗಳಿಂದ ಕೂಡಿರುವಂತಹ ವಾತಾವರಣ ಧನುಸ್ಸು ರಾಶಿಗೆ ಸಿಗುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಮೊದಲೇ ಗುರುವಿನ ದೋಷದಲ್ಲಿರುವಂತಹ ಧನುಸ್ಸು ರಾಶಿ ಕೌಟುಂಬಿಕ ಕಲಹದಲ್ಲಿ ತೊಡಗಿಕೊಳ್ಳುವಂತಹ ವಾತಾವರಣಗಳು ಜಾಸ್ತಿ, ಭೂಮಿಯ ಕಲಹಗಳಾಗುವಂತಹ ವಾತಾವರಣಗಳು ಜಾಸ್ತಿ, ದಾಯಾದಿ ಕಲಹಗಳಾಗುವಂತಹ ವಾತಾವರಣಗಳು ಜಾಸ್ತಿ, ಕೈ ಹಾಕಿದ ಕೆಲಸವೆಲ್ಲವೂ ಸಹ ಕೈ ಬಿಟ್ಟೋಗುವಂತಹ ದಿನಮಾನಗಳು ಜಾಸ್ತಿ ಇರುತ್ತೆ. ಅದರ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗ್ತದೆ. ಮಿತ್ರನೂ ಶತ್ರುವಾಗುವಂಥ ಸಮಸ್ಯೆಗಳಿಂದಿರ್ತೀರಿ. ಯಾರನ್ನು ನಂಬೋದು ಯಾರನ್ನು ಬಿಡುವಂಥದ್ದು ವಾತಾವರಣಗಳು ಜಾಸ್ತಿ ಇರುತ್ತೆ. ಆಗಸ್ಟ್ ತಿಂಗಳಲ್ಲಿ ಎಲ್ಲರಿಗೂ ಅನುಕೂಲಕರವಾದಂಥ ವಾತಾವರಣಗಳಿದ್ದರೆ ನಿಮಗೆ ಸಮಸ್ಯೆಗಳ ವಾತಾವರಣಗಳೇ ಜಾಸ್ತಿ ಆಗುತ್ತೆ. ದುಡುಕು ಸ್ವಭಾವ ಜಾಸ್ತಿ, ಚಿಂತನೆ ಮಾಡುವಂಥದ್ದು ಕಡಿಮೆ. ಈಗ ಮಾಡುವಂಥ ಕೆಲಸದಲ್ಲಿ ನಾನು ಕೈ ಇಟ್ಟಂಥ ಕೆಲಸಗಳು ಕೈಗೂಡುತ್ತಾ ಅನುಕೂಲಕರವಾದಂಥ ವಾತಾವರಣಗಳನ್ನ ಸೃಷ್ಟಿಯನ್ನು ಮಾಡುತ್ತಾ ಅವ್ಯಾವದ ಚಿಂತನೆಯನ್ನೂ ಮಾಡದೆ ದುಡುಕು ಸ್ವಭಾವಗಳಿಂದ ಮಾಡುವಂತಹ ಅವಘಡಗಳಿಂದ ನಷ್ಟ, ಕಷ್ಟ, ಸಮಸ್ಯೆ, ಗೊಂದಲ. ಮತ್ತು ಕೌಟುಂಬಿಕದಲ್ಲೂ ಸಹ ಕುಟುಂಬದ ಜೊತೆಯಲ್ಲಿ ಅವರ ಮಾತುಗಳನ್ನು ಆಲಿಸಿ ಅವರು ಕೇಳುವಂತಹ ಕೆಲವು ಯೋಚನೆಗಳನ್ನು, ಅವರು ಕೊಡುವಂಥ ಕೆಲವು ಮಾರ್ಗಗಳನ್ನು ನೀವು ಸರಿಪಡಿಸ್ಕೊಳ್ಳೋದೇ ಇಲ್ಲ. ಅದರಿಂದ ಸಮಸ್ಯೆಗಳು, ಕಲಹಗಳು, ಗೊಂದಲಗಳು ಇವೆಲ್ಲವನ್ನೂ ಸಹ ನೋಡ್ತಿರ್ತೀರಿ. ಆರೋಗ್ಯದ ವ್ಯತ್ಯಾಸಗಳನ್ನು ನೋಡ್ತೀರಿ. ನಿಮ್ಮ ಎಲ್ಲವೂ ಸಹ ಎಲ್ಲೋದ್ರೂ ಸಹ ಒಂದು ಸಮಸ್ಯೆ, ಒಂದು ಗೊಂದಲ, ಒಂದು ಸಮಸ್ಯೆ, ಒಂದು ಗೊಂದಲದಿಂದ ಕೂಡಿರ್ತೀರಿ. ಆದ್ದರಿಂದ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಅನುಕೂಲಕರವಾದಂತಹ ವಾತಾವರಣ ಇಲ್ಲ. ಆದ್ದರಿಂದ ಧನುಸ್ಸು ರಾಶಿ ಎಚ್ಚರಿಕೆ ನಡೆಯನ್ನಿಡಬೇಕು. ಬಹಳವಾದಂಥ ದೀರ್ಘವಾದಂತಹ ಚಿಂತನೆಗಳನ್ನು ಮಾಡಬೇಕು. ಯಾರಾದರೂ ಕುಟುಂಬದ ಜೊತೆಯಲ್ಲಿ ಮೊದಲು ನೀವು ಕುಟುಂಬ ಜೊತೆಯಲ್ಲಿ ಮಾತುಕತೆಗಳನ್ನು ಮಾಡಿಕೊಳ್ಬೇಕು. ಅಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು. ಏಕಾಏಕಿ ನೀವು ಮಾಡಿದಂತಹ ವ್ಯವಹಾರ, ಏಕಾಏಕಿ ತೆಗೆದುಕೊಂಡಂಥ ತೀರ್ಮಾನ ಎಲ್ಲವೂ ನಷ್ಟ, ಕಷ್ಟ, ಸಮಸ್ಯೆ, ಗೊಂದಲಗಳಿಂದಲೇ ಕೂಡಿರುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಒಂದಲ್ಲ ಎರಡಲ್ಲ, ಸುಮಾರು ಗ್ರಹದೋಷಗಳಿಂದ ಕೂಡಿರ್ತೀರಿ ಆಗಸ್ಟ್ ತಿಂಗಳಲ್ಲಿ ಧನುಸ್ಸು ರಾಶಿ. ನಿಮ್ಮ ರಾಶ್ಯಾಧಿಪತಿಯಾದಂಥವನು ಗುರುಗ್ರಹ, ದೋಷದಲ್ಲಿರುವಂಥವನು ಗುರುಗ್ರಹ. ಗುರುಗ್ರಹನ ದೋಷದಲ್ಲಿ ಸುಮಾರು ಗ್ರಹಗಳ ದೋಷವನ್ನು ಪಡ್ಕೊಂಡು ಬಂದಂಥದ್ದು ಆಗಸ್ಟ್ ತಿಂಗಳಲ್ಲಿ ಧನುಸ್ಸು ರಾಶಿ. ಆದ್ದರಿಂದ ರಾಯರ ಪ್ರಾರ್ಥನೆ ಅತ್ಯಂತ ಅವಶ್ಯಕ. ಯಾರಾದರೂ ಗುರುವಿನ ಸ್ಥಾನದಲ್ಲಿರುವಂಥವರು ದೊಡ್ಡವರ ಮಾರ್ಗದರ್ಶನ ಅತ್ಯಂತ ಅವಶ್ಯಕ ನಿಮಗೆ. ಯಾರಾದರೂ ಮಠಾಧಿಪತಿಗಳಿದ್ದರೆ, ನಿಮ್ಮ ಪೀಠಾಧಿಪತಿಗಳಿದ್ದರೆ, ನಿಮ್ಮ ಮನೆ ದೇವರ ಆರಾಧನೆ ಮಾಡುವಂಥ ಗುರುಪೀಠದಲ್ಲಿರುವಂಥ ಯಾರೇ ಹೋದರಿದ್ದರೆ ಅವರ ಮಾರ್ಗದರ್ಶನ ಅತ್ಯಂತ ಅವಶ್ಯಕ. ನಿಮ್ಮ ಮನೆಯಲ್ಲಿ ಹಿರೀಕರ ಮಾರ್ಗದರ್ಶನ ಅತ್ಯಂತ ಅವಶ್ಯಕ. ದುಡುಕು ಸ್ವಭಾವ, ಕೋಪದ ವಾತಾವರಣವನ್ನು ಮೊದಲು ಕಡಿಮೆ ಮಾಡಿಕೊಳ್ಬೇಕಾಗ್ತದೆ ಧನುಸ್ಸು ರಾಶಿಯವರು. ಆದ್ದರಿಂದ ರಾಯರ ಪ್ರಾರ್ಥನೆ, ಗುರುರಾಯರ ಪೂಜೆ ಇವೆಲ್ಲವೂ ಸಹ ಅತ್ಯಂತ ಅವಶ್ಯಕವಾಗಿ ಮಾಡಿ. ಸಾಧ್ಯವಾದರೆ ಇದೇ ಶ್ರಾವಣ ಮಾಸ ಈಗ ಬರುತ್ತೆ. ಶ್ರಾವಣ ಮಾಸದಲ್ಲಿ ನವಗ್ರಹ ಪೂಜೆ ಅತ್ಯಂತ ಅವಶ್ಯಕವಾಗಿ ಧನುಸ್ಸು ರಾಶಿಗೆ ಬೇಕಾಗಿದೆ. ಮಾಡ್ತಿರಲ್ಲ?